ಮತ್ತೊಮ್ಮೆ ಎಲ್ಲರನ್ನೂ ಸ್ವಾಗತಿಸ್ಬಿಡ್ಲಾ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾನು ನಿಮಗೆಲ್ಲ ಮತ್ತೊಮ್ಮೆ ಹಾರ್ದಿಕ ಶುಭಾಶಯ. 2024 ವರ್ಷ ನಿಮಗೆಲ್ಲ ಶುಭವನ್ನು ತಂದುಕೊಡಲಿ, ನಿಮಗೆಲ್ಲ ತುಂಬ ಒಳ್ಳೆಯದಾಗಲಿ ಅಂತ ಹೇಳಬೇಕು ಅಂತ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. 31ಕ್ಕೆ ಮಾಡೋದನ್ನು ಯಾಕೆ 31ಕ್ಕೆ ಮಾಡ್ತಾ ಇಲ್ಲ ಅಂತಂದರೆ, ಅವತ್ತು ನೀವು ತುಂಬ ಬ್ಯುಸಿ ಇರ್ತೀರ ಅಲ್ವಾ. ಪಾರ್ಟಿ ಇರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ. ಅದಕ್ಕೆ ಅವತ್ತು ನಾನು ಅದನ್ನು ಮಾಡ್ತಿಲ್ಲ. ಸೊ ಇವತ್ತು ನಿಮಗೆ ಕೆಲವೊಂದು ವಿಷಯಗಳನ್ನು ಹೇಳೋಣ ಅನ್ನೋದು ನನ್ನ ಒಂದು ಇಚ್ಛೆ. ಸೊ ಪ್ರಪ್ರಥಮವಾಗಿ 2024 ಎಲ್ರಿಗೂ ಶುಭವನ್ನು, ಯಶಸ್ಸನ್ನು, ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅದೃಷ್ಟ, ಪ್ರೀತಿ, ಸಂತೋಷ ಎಲ್ಲವನ್ನು ತಂದುಕೊಡ್ಲಿ ಅಂತ ಹೇಳ್ತಾ, ನಿಮಗೆ ಗೊತ್ತೇ ಇದೆ ನನಗೆ ಕತೆ ಹೇಳೋದು ತುಂಬ ಇಷ್ಟ ಅಂಥೇಳಿ. ಒಂದು ಸಣ್ಣ ಕತೆ ಅಂತ ಹೇಳ್ಬೋದು, ಅಥವಾ ಒಂದು ವಿಚಾರಧಾರಣೆ ಅಂತ ಹೇಳ್ಬೋದು, ನಿಮ್ಮ ಜೊತೆ ಹಂಚ್ಕೊಳ್ಬೋದ. ನಾನು ಎಸ್ ಅಂತ ಅಂದ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಕೆಲವೊಂದು ಸತಿ ಟೀಚರ್ಸ್ ಇದು ಕೆಟ್ಟ ಗುಣ. ಏಕೆಂತಂದರೆ ಟೀಚರ್ ಆಗಿ ಬಂದು ಈಗಲೂ ಒಂಥರ ಟೀಚರೇ ಅಲ್ವಾ, ನಮ್ಗೆ ಹೇಳಬೇಕು ಅನ್ನೋದನ್ನು ಹೇಳಲೇಬೇಕು ಅನ್ನೋ ಥರ ಒಂದು ಉತ್ಸಾಹ ಇರುತ್ತೆ. ಸೊ ದೇವರು ಮೀನನ್ನು ಸೃಷ್ಟಿಸಬೇಕಾದ್ರೆ, ವೆನ್ ಗಾಡ್ ಕ್ರಿಯೇಟೆಡ್ ಫಿಶ್, ದೇವರಿರ್ಬೋದು, ಬ್ರಹ್ಮಾಂಡ ಇರ್ಬೋದು, ಇಟ್ ಕುಡ್ ಬಿ ಗಾಡ್, ಇಟ್ ಕುಡ್ ಬಿ ಯೂನಿವರ್ಸ್. ಈ ಸ್ಪೋಕ್ ಟು ದ ಸಿ. ಸಮುದ್ರದ ಜೊತೆ ದೇವರು ಮಾತಾಡಿ ಮೀನನ್ನು ಸೃಷ್ಟಿಸಿದಂತೆ. ಮತ್ತು ದೇವರು ಮರವನ್ನು ಸೃಷ್ಟಿಸಬೇಕಾದ್ರೆ, ವೆನ್ ಗಾಡ್ ವಾಂಟೆಡ್ ಟು ಕ್ರಿಯೇಟ್ ಟ್ರೀಸ್, ಹಿ ಸ್ಪೋಕ್ ಟು ದ ಅರ್ತ್. ಭೂಮಿಯ ಜೊತೆ ಸಂಭಾಷಣೆಯನ್ನು ದೇವರು ಅಥವಾ ಬ್ರಹ್ಮಾಂಡ, ನೀವು ಏನಾರು ಅಂದ್ಕೊಳ್ಳಿ, ಸಂಭಾಷಣೆ ನಡೆಸ್ತಾನೆ. ದೇವರು ಮನುಷ್ಯನನ್ನು ಸೃಷ್ಟಿಸಬೇಕಾದ್ರೆ, ವೆನ್ ಗಾಡ್ ವಾಂಟೆಡ್ ಟು ಕ್ರಿಯೇಟ್ ಹ್ಯೂಮನ್, ಮನುಕುಲವನ್ನು ಸೃಷ್ಟಿಸಬೇಕಾದ್ರೆ ದೇವರು ಯಾರ ಹತ್ರ ಮಾತಾಡಿರ್ಬೋದು? ವೈಲ್ ಕ್ರಿಯೇಟಿಂಗ್ ಅ ಹ್ಯೂಮನ್, ಹೂಮ್ ವುಡ್ ಗಾಡ್ ಹ್ಯಾವ್ ಸ್ಪೋಕನ್ ಟು? ಯಾರ ಕಡೆ ದೇವರು ತಿರುಗಿರ್ಬೋದು? ನೀವೇನಾದರೂ ಗೆಸ್ ಮಾಡ್ತೀರಾ? ದೇವರು ತನ್ನ ಕಡೆಗೆ ತಾನು ತನ್ನ ಸಂಭಾಷಣೆಯನ್ನು ತಿರುಗಿಸ್ತಾನೆ. ಅಂದರೆ ಒಂಥರ ಆಂತರಿಕವಾಗಿ ಒಂದು ಸಂಭಾಷಣೆಯನ್ನು ನಡೆಸ್ತಾನೆ. ಮನುಷ್ಯನನ್ನು ಸೃಷ್ಟಿಸಬೇಕಾದ್ರೆ ದೇವರು ತನ್ನೊಳಗೆ ತಾನು ಸಂಭಾಷಣೆ ನಡೆಸ್ಕೊತಾನೆ. ಗಾಡ್ ಟರ್ನ್ಸ್ ಇನ್ಸೈಡ್ ವಿತ್ ಇನ್ ಹಿಮ್ಸೆಲ್ಫ್ ವೆನ್ ಹಿ ಹ್ಯಾಸ್ ಟು ಕ್ರಿಯೇಟ್ ಮ್ಯಾನ್. ಆ್ಯಂಡ್ ದೇವರು ಹೇಳ್ತಾನೆ, ಗಾಡ್ ಸೇಸ್, ಮನುಷ್ಯನನ್ನು ನನ್ನದೇ ಒಂದು ಪ್ರತಿಬಿಂಬ, ನನ್ನದೇ ಒಂದು ಪ್ರೀತಿಯಾಗಿ ನಾನು ಸೃಷ್ಟಿಸ್ತೀನಿ. God says, when I am going to make a man, let me make him an image of myself and a likeness to me. ಸೊ ಹಾಗಾಗಿ ಮೀನನ್ನು ನೀರಿನಿಂದ ತೆಗೆದ್ರೆ ಏನಾಗುತ್ತೆ ಸ್ನೇಹಿತರೆ? ಇದು ಗೆಸ್ ಮಾಡಿ ಅಂತ ಹೇಳೋದು ಬೇಕಿಲ್ಲ, ಯಾರಿಗಾದರೂ ಗೊತ್ತಿರುತ್ತೆ. ಮೀನು ಸತ್ತು ಹೋಗುತ್ತೆ. ವೆನ್ ಯು ಟೇಕ್ ಅ ಫಿಶ್ ಔಟ್ ಆಫ್ ವಾಟರ್, ದ ಫಿಶ್ ಡೈಸ್. When you remove a tree out of the soil, when you dislodge the tree from the soil, ಮರವನ್ನು ಭೂಮಿಯಿಂದ ತೆಗೆದಾಗ ಆ ಮರ ಏನಾಗುತ್ತೆ? ಸತ್ತೋಗುತ್ತೆ. The tree dies. ಹಾಗೇನೆ ನಾವು ದೇವರಿಂದ ಅಥವಾ ಆ ಬ್ರಹ್ಮಾಂಡದ ಒಂದು ಶಕ್ತಿಯಿಂದ ನಾವು ಬೇರ್ಪಡಿಸ್ಕೊಂಡಾಗ, ನಾವು ಬೇರೆ ಆದಾಗ, when we disconnect from God or the universal energy, what happens? We die. So God is our natural environment. ನಮ್ಮ ಪ್ರಕೃತಿ ನಮ್ಮ ದೇವರು, ದೇವರೇ ನಮ್ಮ ಪ್ರಕೃತಿ ಅಂತ ಹೇಳ್ಬೋದು. ಪ್ರತಿಯೊಂದು ಎಲೆಯಲ್ಲಿ, ಪ್ರತಿಯೊಂದು ಕಣಕಣದ ಮರಳಿನಲ್ಲಿ, ಕಣಕಣದ ನೀರಿನಲ್ಲಿ, ಎಲ್ಲೆಡೆ ದೇವರು ತನ್ನ ಒಂದು ಪ್ರತಿಬಿಂಬವನ್ನು, ಪ್ರೀತಿಯನ್ನು ನಿರ್ಮಿಸಿ ಬಿಟ್ಟಿರ್ತಾನೆ. God has left his presence in every drop of water, every grain of sand, every blade of grass and every breath. So we have to stay connected to him, because it is only in him that life exists. So ದೇವರಿಗೆ ನಾವು ಸದಾ, ಬ್ರಹ್ಮಾಂಡಕ್ಕೆ ನಾವು ಯಾವಾಗಲೂ ಸಂಪರ್ಕದಲ್ಲಿರಬೇಕು. ಆಗ ಮಾತ್ರ ನಾವು ಬದುಕಿರ್ತೀವಿ. ಇಲ್ದಿದ್ರೆ ಬದುಕಿದ್ರೂ ಸತ್ತಾಗೆ ಅಂತ ಅನ್ಕೋಬೋದು. ಸೊ ಸ್ನೇಹಿತರೆ, ನಾವು ಸದಾ ದೇವರಿರ್ಬೋದು, ಬ್ರಹ್ಮಾಂಡ ಇರ್ಬೋದು, ಆ ಒಂದು ಉಚ್ಚ ಶಕ್ತಿ ಇರ್ಬೋದು, ಹೈಯರ್ ಸೆಲ್ಫ್ ಅಂತ ಏನು ಹೇಳ್ತೀವಿ, ನಮ್ಮದೇ ಒಂದು ಉಚ್ಚ ಸ್ಥಾಯಿ ಇರ್ಬೋದು, ಅಲ್ಲಿ ಸದಾ ನಾವು ಕನೆಕ್ಟ್ ಆಗಿಯೇ ಇರುವ ಆಧ್ಯಾತ್ಮಿಕ ಒಂದು ಏನು ಹೇಳ್ತಾರೆ, ಮೆಚೂರಿಟಿ ಅಂದರೆ ಒಂದು ಪ್ರೌಢಿಮೆ,
ಸ್ಪಿರಿಚುವಲ್ ಮೆಚುರಿಟಿ ಅಂದರೆ ಆಧ್ಯಾತ್ಮಿಕ ಪ್ರೌಢಿಮೆ ಅಂತಂದರೆ ಏನು? ಯಾವಾಗ ಆಧ್ಯಾತ್ಮಿಕ ಪ್ರೌಢಿಮೆ ನಮಗೆ ಬಂದಿದೆ ಅಂತ ಅರ್ಥ ಅಂತಂದಾಗ, ನಾವು ಬೇರೆಯವರನ್ನು ಬದಲಾಯಿಸೋದು ಬಿಟ್ಟು ನಾನು ಬದಲಾಗ್ತೀನಿ ಅಂತ ಅಂದ್ಕೊಂಡಾಗ ಅದು ಸ್ನೇಹಿತರೆ ಆಧ್ಯಾತ್ಮಿಕ ಪ್ರೌಢಿಮೆ. ವೆನ್ ವಿ ಸ್ಟಾಪ್ ಚೇಂಜಿಂಗ್ ಅದರ್ಸ್ ಆ್ಯಂಡ್ ಫೋಕಸ್ ಆನ್ ಚೇಂಜಿಂಗ್ ಅವರ್ ಸೆಲ್ಸ್, ದಾಟ್ ಮೈ ಫ್ರೆಂಡ್ಸ್ ಈಸ್ ಸ್ಪಿರಿಚುವಲ್ ಮೆಚುರಿಟಿ. ಜನರನ್ನು ಅವರು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿದಾಗ, ವಿಥೌಟ್ ಚೇಂಜಿಂಗ್ ದೆಮ್, ವೆನ್ ವಿ accept people, that my friends is spiritual maturity. ಎಲ್ಲರಿಗೂ ಅವರದೇ ಆದ ದೃಷ್ಟಿಕೋನಗಳಿರುತ್ತೆ, ಎಲ್ಲರೂ ಅವರವರದ್ದೇ ರೀತಿಯಲ್ಲಿ ಅವರು ಸರಿಯಾಗಿಯೇ ಇರ್ತಾರೆ ಅಂತ ನಾವು ಅಂದ್ಕೊಂಡಾಗ, ವೆನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಒನ್ ಈಸ್ ರೈಟ್ ಇನ್ ದೇರ್ ಓನ್ ಪರ್ಸ್ಪೆಕ್ಟಿವ್, ದ್ಯಾಟ್ ಇಸ್ ಸ್ಪಿರಿಚುವಲ್ ಮೆಚುರಿಟಿ. ಅದು ಆಧ್ಯಾತ್ಮಿಕ ಒಂದು ಪ್ರೌಢಿಮೆ. ನಾವು ಹಿಡಿದಿಟ್ಟುಕೊಳ್ಳದೆ ಬಿಟ್ಟು ಕೊಟ್ಟಾಗ, ವೆನ್ ವಿ ಲೆಟ್ ಗೋ, ಆಗ ಆಧ್ಯಾತ್ಮಿಕ ಪ್ರೌಢಿಮೆ. ನಾವು ಬೇಕುಗಳನ್ನು ಎಕ್ಸ್ಪೆಕ್ಟೇಷನ್ಸನ್ನು ಬಿಟ್ಟು ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟಾಗ, ಪ್ರೀತಿಗೆ ಬೆಲೆ ಕೊಟ್ಟಾಗ, ಕೊಡುವುದರಲ್ಲಿ ಖುಷಿಯನ್ನು ಕಂಡುಕೊಂಡಾಗ ಆಧ್ಯಾತ್ಮಿಕ ಪ್ರೌಢಿಮೆ. ವೆನ್ ವಿ ಲೆಟ್ ಗೋ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ವ್ಯಾಲ್ಯೂ ಅ ರಿಲೇಷನ್ಶಿಪ್ ಆ್ಯಂಡ್ ಫೈಂಡ್ ಜಾಯ್ ಇನ್ ಗಿವಿಂಗ್, ದೆನ್ ದೇರ್ ಇಸ್ ಸ್ಪಿರಿಚುವಲ್ ಮೆಚುರಿಟಿ. ಆ್ಯಂಡ್ ನಾನು ಏನೇ ಮಾಡಿದರೂ ನನ್ನ ಒಂದು ಆತ್ಮತೃಪ್ತಿಗೆ, ನನ್ನ ಒಂದು ಸಮಾಧಾನಕ್ಕೆ ಮಾಡ್ತೀನಿ, ಫಾರ್ ಮೈ ಓನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೀಸ್ ಐ ಆಮ್ ಡೂಯಿಂಗ್ ಅಂದಾಗ ಆಧ್ಯಾತ್ಮಿಕ ಪ್ರೌಢಿಮೆ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಪ್ರಪಂಚಕ್ಕೆ ತೋರಿಸೋದನ್ನು ಬಿಟ್ಟಾಗ ಆಗ ಆಧ್ಯಾತ್ಮಿಕ ಪ್ರೌಢಿಮೆ. ವೆನ್ ವಿ ಸ್ಟಾರ್ಟ್ taking steps forward, that my friends is spiritual maturity. ಯಾರು ಏನು ಹೇಳ್ತಾರೆ ಅಂತ ಯೋಚನೆ ಮಾಡದೆ ನಾವು ನ್ಯಾಯವಾಗಿದ್ದಾಗ ಅದು ಆಧ್ಯಾತ್ಮಿಕ ಪ್ರೌಢಿಮೆ. ಬೇರೆಯವರ ಜೊತೆ ನಾವು ಹೊಟ್ಟೆ ಕಿಚ್ಚನ್ನು ಪಡೆದೆ, ಅವರ ಜೊತೆ ಹೋಲಿಕೆಯನ್ನು ಮಾಡದೆ ನಮ್ಮ ಜೀವನ ನಮ್ಮದು ಅಂತ ಬದುಕಿದಾಗ ಆಧ್ಯಾತ್ಮಿಕ ಪ್ರೌಢಿಮೆ. ವೆನ್ ವಿ ಡೂ ನಾಟ್ ಕಂಪೇರ್ ಆ್ಯಂಡ್ ಎಕ್ಸ್ಪೆಕ್ಟ್ ವ್ಯಾಲಿಡೇಷನ್, ದ್ಯಾಟ್ ಇಸ್ ಸ್ಪಿರಿಚುವಲ್ ಮೆಚುರಿಟಿ. ಒಳಗೆ ಒಂದು ಸಮಾಧಾನ, ಒಂದು ಪೀಸ್, ಶಾಂತಿ, ಮನಃಶಾಂತಿ ಇದ್ದಾಗ ಅದು ಆಧ್ಯಾತ್ಮಿಕ ಪ್ರೌಢಿಮೆ. ವೆನ್ ಯು ಹ್ಯಾವ್ ಪೀಸ್ ವಿತ್ ಇನ್, ದಟ್ ಇಸ್ ಸ್ಪಿರಿಚುವಲ್ ಮೆಚುರಿಟಿ. ಮತ್ತು ನನಗೆ ಇದು ಅವಶ್ಯಕತೆ ಇದೆ, ಇದು ನನಗೆ ಖುಷಿಗಾಗಿ ಬೇಕು ಅಂದರೆ ದ ನೀಡ್ ಆ್ಯಂಡ್ ಕಂಫರ್ಟ್, ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ಆಧ್ಯಾತ್ಮಿಕ ಪ್ರೌಢಿಮೆ. ಈ ಆಧ್ಯಾತ್ಮಿಕ ಪ್ರೌಢಿಮೆ ನಮ್ಮ ಜೀವನದಲ್ಲಿ ನಮ್ಮನ್ನು ದೂರ ಕರೆದುಕೊಂಡು ಹೋಗೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ಸೊ ಲೆಟ್ಸ್ ಐ ಟೇಕ್ ಯು ಥ್ರೂ ಅ ಮೆಡಿಟೇಷನ್. ಒಂದು ಮೆಡಿಟೇಷನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಧ್ಯಾನವನ್ನು ಮಾಡೋಣ. ಯಾಕೆಂತಂದರೆ 2023ರಲ್ಲಿ ಏನೆಲ್ಲ ಸಮಸ್ಯೆಗಳಿದ್ವೋ ಅದನ್ನೆಲ್ಲ ಬಿಟ್ಟು ನಾವು 2024ಕ್ಕೆ ಖುಷಿಯಿಂದ ದಾಪುಗಾಲನ್ನು ಹಾಕೋಣ. ಕಣ್ಣು ಮುಚ್ಚಿ, ನಿಮಗೆ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕುಡೀರಿ, ಇಲ್ಲದೇ ಇದ್ರೂ ಪರವಾಗಿಲ್ಲ. ಕಣ್ಣು ಮುಚ್ಚಿ ಆರಾಮಾಗಿ ಕೂತ್ಕೊಳ್ಳಿ. ಐ ಕ್ಲೆನ್ಸ್ ಮೈ ಸೆಲ್ಫ್ ಆಫ್ ಆಲ್ ಎನರ್ಜೀಸ್ ನಾಟ್ ಮೆಂಟ್ ಫಾರ್ ಮೀ. ನನಗೆ ಸಲ್ಲದ ಎಲ್ಲ ವಿಷಯಗಳಿಂದ ನಾನು ಮುಕ್ತಿಯನ್ನು ಪಡೀತೀನಿ, ಶುದ್ಧಗೊಳಿಸಿಕೊಳ್ತೀನಿ. ಐ ಸಿವಿಯರ್ ಈವನ್ ದ ಸ್ಟ್ರಾಂಗೆಸ್ಟ್ ನೆಗೆಟಿವ್ ಬಾಂಡ್. ನಕಾರಾತ್ಮಕ ಎಲ್ಲ ವಿಷಯಗಳಿಂದ ನಾನು ಒಂದು ಕತ್ತರಿಯನ್ನು ಹಾಕಿ ಆ ಒಂದು ನಕಾರಾತ್ಮಕ ವಿಷಯಗಳಿಂದ ಸಂಬಂಧವನ್ನು ಕಡಿದುಕೊಳ್ತೀನಿ. ನನ್ನ ಆತ್ಮ ಎಲ್ಲೆಲ್ಲಿ ಒಂದು ಬಂಧನಕ್ಕೊಳಗಾಗಿದೆಯೋ, ಯಾರ ಜೊತೆ ಎಲ್ಲೆಲ್ಲಿ ಒಂದು ಕಾಂಟ್ರ್ಯಾಕ್ಟ್ಗೊಳಗಾಗಿದೆಯೋ ಅದನ್ನು ನಾನು ಬಿಡುಗಡೆಗೊಳಿಸ್ತಾ ಇದ್ದೀನಿ. ಆ ಒಂದು ಕಾಂಟ್ರ್ಯಾಕ್ಟನ್ನು ಮುರಿತಾ ಇದ್ದೀನಿ, ನಿರ್ಬಂಧವನ್ನು ಮುರಿತಾ ಇದ್ದೀನಿ. ಯಾಕೆಂದರೆ ಈ ನಿರ್ಬಂಧಗಳು ನನ್ನ ಆತ್ಮದ ಉನ್ನತ ಉಚ್ಚ ಸ್ಥಾಯಿಗೆ ಅದು ಅರ್ಹತೆಯನ್ನು ನೀಡ್ತಾ ಇಲ್ಲ. ಐ free myself from the shackles of all outdated soul contracts that hinder my highest good. ನಾನು ಎಲ್ಲ ವಿಚಾರಧಾರೆಗಳಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಎಲ್ಲ ಸಮಯ, ಎಲ್ಲ ರೀತಿ ನೀತಿ, ಸ್ಥಳ, ಎಲ್ಲ ಡಿಮೆನ್ಷನ್ ಎಲ್ಲವನ್ನು ನಾನು ಒಂದು ಬಿಳಿ ಬೆಳಕಿನಿಂದ, ವೈಟ್ ಲೈಟ್ ಇಂದ ನಾನು ಸಮೃದ್ಧಗೊಳಿಸ್ತಾ ಇದ್ದೀನಿ.
ಈ ಬಿಳಿ ಲೈಟ್ ಈಗ ಗೋಲ್ಡನ್ ಲೈಟ್ ಆಗಿ ಮಾರ್ಪಟ್ಟಿದೆ. ಐ ಆಮ್ ಲಿಬರೇಟೆಡ್ ಅಕ್ರಾಸ್ ಆಲ್ ಟೈಮ್, ಸ್ಪೇಸ್ ಆ್ಯಂಡ್ ಡಿಮೆನ್ಷನ್ಸ್, enveloped in empowering golden white light. ಸೊ ನಾನು ಈಗ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದಿದ್ದೀನಿ. ನಾನು ಈಗ ಪುನಶ್ಚೇತನಗೊಂಡಿದ್ದೀನಿ, ಸಂಪೂರ್ಣವಾಗಿ ಶಕ್ತಿಶಾಲಿಯಾಗಿದ್ದೀನಿ. ಐ ಎಮರ್ಜ್ ರಿವೈಟಲೈಸ್ಡ್ ಅಂಡ್ ಅನ್ಸ್ಟಾಪಬಲ್. ಐ ಆಮ್ ರಿನ್ಯೂಡ್ ಆ್ಯಂಡ್ ಫುಲ್ಲಿ ಚಾರ್ಜ್ಡ್. ನಾನು ನನ್ನ ಎಲ್ಲ ಶಕ್ತಿಯನ್ನು ನನ್ನ ಬಳಿ ಮರುಕಳಿಸಲು ಕರೆಯುತ್ತಿದ್ದೇನೆ. ಐ ಕಾಲ್ ಮೈ ಪವರ್ ಬ್ಯಾಕ್ ಟು ಮೀ. ನನ್ನ ಎಲ್ಲ ಊರ್ಜೆಯನ್ನು, ಶಕ್ತಿಯನ್ನು ನಾನು ನನ್ನ ಬಳಿ ಪುನಃ ಕರೆಯುತ್ತಿದ್ದೇನೆ. ಐ ಕಾಲ್ ಬ್ಯಾಕ್ ಮೈ ಎನರ್ಜಿ ಟು ಮೀ. ನನ್ನ ಎಲ್ಲ ಮ್ಯಾಜಿಕ್ ನಾನು ನನ್ನ ಬಳಿ ವಾಪಸ್ ಕರೆಯುತ್ತಿದ್ದೀನಿ. ಐ ಕಾಲ್ ಮೈ ಮ್ಯಾಜಿಕ್ ಬ್ಯಾಕ್ ಟು ಮೀ. ನಾನು ಶುದ್ಧಗೊಂಡಿದ್ದೇನೆ. ನಕಾರಾತ್ಮಕ ವಿಷಯಗಳು, ನನಗೆ ಸಮಸ್ಯೆ ತೊಂದರೆ ಮಾಡುತ್ತಿದ್ದ ಎಲ್ಲ ವಿಷಯಗಳಿಂದ ನಾನು ಕೊಂಡಿಯನ್ನು ಕಡಿದುಕೊಂಡಿದ್ದೀನಿ. ಐ ಆಮ್ ಕ್ಲೆನ್ಸ್ಡ್ ಆ್ಯಂಡ್ ಡಿಸ್ಕನೆಕ್ಟೆಡ್ ಫ್ರಮ್ ಎನಿಥಿಂಗ್ ದಟ್ ಮೇ ಡ್ರೈನ್ ಮೀ. ಐ ಆಮ್ ಶೀಲ್ಡೆಡ್ ಫ್ರಮ್ ಎನಿ ಎನರ್ಜಿ ದಟ್ ಡಸ್ ನಾಟ್ ಸರ್ವ್ ಮೀ. ನನಗೆ ಒಳಿತನ್ನು ಮಾಡದ ಯಾವುದೇ ವಿಚಾರವಿರಲಿ, ಆದ್ದರಿಂದ ನಾನು ಒಂದು ಕವಚವನ್ನು ತೊಟ್ಟಿದ್ದೇನೆ. ಹಾಗಾಗಿ ಅದು ನನಗೆ ಸಮಸ್ಯೆಯನ್ನು ಮಾಡಲಾರದು. ಐ ಆಮ್ ಸೇಫ್, ಐ ಆಮ್ ಪ್ರೊಟೆಕ್ಟೆಡ್. ನಾನು ಸುರಕ್ಷಿತವಾಗಿದ್ದೇನೆ, ನಾನು ರಕ್ಷಿತಳಾಗಿದ್ದೇನೆ. ಐ ಆಮ್ ಹೋಲ್, ಸೋ ಇಟ್ ಇಸ್. ನಾನು ಸಂಪೂರ್ಣಳಾಗಿದ್ದೇನೆ, ಹಾಗೆಯೇ ಆಗಲಿ. ಈ ಒಂದು ಶಕ್ತಿಯಲ್ಲಿ ಹಾಗೆಯೇ ನಿಂತಿರಿ ನೀವು. ಹೋಲ್ಡ್ ದೀಸ್ ಎನರ್ಜೀಸ್. ಐ ವೆಲ್ಕಮ್ ಆಲ್ ಗುಡ್ ಇನ್ ಟು ಮೈ ಲೈಫ್. ಎಲ್ಲ ಒಳ್ಳೆಯ ವಿಷಯಗಳನ್ನು ನನ್ನ ಈ 2024ಕ್ಕೆ ಆಹ್ವಾನಿಸುತ್ತಿದ್ದೇನೆ. ಐ ಆಮ್ ಇನ್ವೈಟಿಂಗ್ ಆಲ್ ದ ಗುಡ್ ಇನ್ ಟು ಮೈ ಲೈಫ್ ಇನ್ 2024. I call in all positive energy to contribute to me. ಎಲ್ಲ ಸಕಾರಾತ್ಮಕ ವಿಷಯಗಳು ನನಗೆ ಒಂದು ಸಂಬಂಧವನ್ನು ನೀಡಲಿ, ಒಂದು ಶಕ್ತಿಯನ್ನು ಧಾರೆ ಎರೆಯಲಿ ಅಂತ ನಾನು ಕೇಳುತ್ತಿದ್ದೇನೆ. ನಾನು 2024 ಈ ವರ್ಷವೇ ನನಗೆ ಒಳಿತನ್ನು ಮಾಡಲಿ, ಶುಭವನ್ನು ಕೋರಲಿ ಅಂತ ಹೇಳ್ತಾ 2024ಕ್ಕೆ ಕೂಡ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳಿದ ಕಥೆಯ ಹಾಗೆ 2020 ಮತ್ತು ನಾವು ಕನ್ನಡಿ ಪ್ರತಿಬಿಂಬ ಇದ್ದ ಹಾಗೆ ನಾವು 2024ಕ್ಕೆ ಶುಭವನ್ನು ಕೋರೋಣ. 2024 ನಮಗೆ ಶುಭವನ್ನು ಕೋರುತ್ತೆ. I call upon 2024 to contribute to me. Let me contribute to 2024 to make it a great year ahead. So wishing you all a very, very happy new year and prosperous, happy, healthy, wealthy and grand 2024. Thank you so much for joining me. Deepa Rani Shekhar from Transform Life Programs. Love, light and gratitude. Well friends, though I closed the meditation, I want to thank you. ನಾನು ಈ ಧ್ಯಾನವನ್ನು ಮುಗಿಸಿದ್ದೀನಿ, ಆದರೆ ನಿಮಗೆಲ್ರಿಗೂ ನಾನು ಧನ್ಯವಾದ ಹೇಳಲೇಬೇಕು. ಇಲ್ಲದೇ ಇದ್ದರೆ ಈ ಲೈವ್ ಸಂಪೂರ್ಣ ಅಂತ ನನಗನ್ಸಲ್ಲ. ಐ ಡೋಂಟ್ ಫೀಲ್ ಇಟ್ ಇಸ್ ಕಂಪ್ಲೀಟ್ ವಿತೌಟ್ ಥ್ಯಾಂಕಿಂಗ್ ಈಚ್ ಒನ್ ಆಫ್ ಯು. ದರ್ ಅ ಹ್ಯೂಜ್ ಶೌಟ್ ಔಟ್ ಟು ಎವ್ರಿ ಒನ್. ಯಾಕೆಂದರೆ ನೀವಿಲ್ಲದೆ ಈ ನಿಮ್ಮ ದೀಪಾ ರಾಣಿ ಶೇಖರ್ ಇಲ್ಲ, ನೀವಿಲ್ಲದೆ ನಾನಿಲ್ಲ, ನಾನಿಲ್ಲದೆ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಲ್ಲ. ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಲ್ಲಿ ನಮ್ಮ ದೃಶ್ಯ ಗಿರೀಶ್ ಮತ್ತು ನಮ್ಮ ಚೈತ್ರ ಪ್ರಕಾಶ್ ಇಲ್ಲದೆ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಲ್ಲ. ಇದು ನನ್ನ ಒಂದು ಕಂಬಗಳ ಹಾಗೆ, ಪಿಲ್ಲರ್ಸ್ ಥರ ಅವರು ನಿಂತು ಸಪೋರ್ಟ್ ಮಾಡ್ತಾರೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಪರೋಕ್ಷವಾಗಿ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಹೆಸರು ಹೇಳ್ತಾ ಹೋದರೆ ಕೊನೆಯೇ ಇಲ್ಲ. ಎಲ್ಲರನ್ನೂ ನಾನು ಇಲ್ಲಿ ಅತಿ ಪ್ರೀತಿಯಿಂದ, ರೇಖಾ ನೀರಜ್ ಅವರಿರ್ಬೋದು, ರೇಖಾ ದತ್ತ ಇರ್ಬೋದು, ಸಂಹಿತ್ ಶೇಖರ್ ಇರ್ಬೋದು, ಕೇದಾರ್ ದತ್ತ ಇರ್ಬೋದು, ನನ್ನ ಹಸ್ಬೆಂಡ್ ಆದ ಶೇಖರ್ ವೇಣುಗೋಪಾಲ್ ಅವರಿರ್ಬೋದು, ಅಥವಾ ನನ್ನ ಸೆಂಟರ್ಗೆ ನನ್ನ ಹುಡ್ಕೊಂಡು ಬಂದು ಪ್ರೀತಿಯಿಂದ ವಿಚಾರಿಸ್ಕೊಂಡು ಹೋಗುವಂಥ ಎಷ್ಟೋ ಜನರಿರ್ಬೋದು. ಈ ಒಂದು ಇನ್ಸ್ಟಾನಲ್ಲಿ ನನಗೆ ಶುಭ ಕೋರುವಂಥ ನಿಮ್ಮ ಒಂದು ಮಹಾಜನತೆ ಇರ್ಬೋದು. ಎಲ್ರಿಗೂ ನಾನು
2023ರಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಮತ್ತೊಂದು ವಿಷಯ, ನಾನು ಈ ಲೈವನ್ನು ಹೀಗೆ ಮುಗಿಸಿದ್ರೆ ಭಗವಂತ ನನ್ನನ್ನು ಮೆಚ್ಚೋದಿಲ್ಲ. ಪಟಾಕಿ ಶ್ರುತಿಯವರಿಗೆ ನಾನು ನನ್ನ ಒಂದು ಧನ್ಯವಾದಗಳನ್ನು ವಿಶೇಷವಾಗಿ ತಿಳಿಸಲೇಬೇಕು. ಯಾಕೆಂದರೆ ಅವರು ಒಂದು ಮುಖ್ಯ ಕಾರಣಕರ್ತರು, ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಮಜಲನ್ನು ತಂದುಕೊಟ್ಟವರು. ಹಾಗೆ ನೆನಪಿನ ನಾವಿಕ ಪ್ರದೀಪ್ ಅವರಿರ್ಬೋದು, ನನ್ನ ಗುರುಗಳಾದ ದೇವಾನಂದ್ ಗುರುಗಳಿರ್ಬೋದು, ಎಲ್ಲರೂ ನನ್ನ ಈ ಒಂದು ಇವತ್ತಿನ ನನ್ನ ನನಗೇನಾಗಿದ್ದೀನೋ ಅದಕ್ಕೆ ಇವರೆಲ್ಲರೂ ಕಾರಣ ಅಂತ ಹೇಳ್ತಾ, ಮತ್ತು ನಾನು ಇವತ್ತು ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಿರೋದಕ್ಕೆ ನೀವು ಕಾರಣ. ನೀವು ಖುಷಿಯಾಗಿರಿ, ಚೆನ್ನಾಗಿರಿ. 2024 ನಿಮಗೆ ಎಲ್ಲವನ್ನು, ನೀವು ಬಯಸಿದಂಥ ಎಲ್ಲವನ್ನು ತಂದುಕೊಡಲಿ ಅಂತ ಹೇಳ್ತಾ ಬೀಳ್ಕೊಡುಗೆನ ಕೇಳ್ತಾ ಇರುವ ನಿಮ್ಮ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.